ಇನ್ನು ಕೊರೋನಾ ಉಪತಳಿ JN1 ಆತಂಕದ ನಡುವೆ ದೇಶಾದ್ಯಂತ ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಜನರು ಸಜ್ಜಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಂತೂ ಸೆಲೆಬ್ರೇಷನ್ ನಿಜಕ್ಕೂ ಕೂಡ ಜೋರಾಗೇ ಇರುತ್ತೆ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಮಾಡಬೇಕು ಅಂತ ಲಕ್ಷಾಂತರ ಜನ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಜನರ ಜೊತೆಗೆ ಹೊರ ರಾಜ್ಯಗಳಿಂದ ಕೂಡ ಜನ ಬಂದಿದ್ದಾರೆ. ಸಹಜವಾಗಿ ಇವರು ಬಂದಿರೋದ್ರಿಂದ ಎಲ್ಲ ಹೋಟೆಲ್ಗಳ ರೂಮ್ಗಳು ಕೂಡ ಬುಕ್ಕಿಂಗ್ ಆಗಿದೆ. ಒಂದು ಕಡೆ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ, ಮತ್ತೊಂದು ಕಡೆ ಬೇರೆ ಬೇರೆ ರಾಜ್ಯದಿಂದ ಬಂದಿರೋರಿಂದ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ನ್ಯೂ ಇಯರ್ಗೆ ಕೊರೋನಾ ಢವಾಢವ. JN1 ಆತಂಕದ ನಡುವೆಯೂ ಬೆಂಗಳೂರಿಗೆ ಲಕ್ಷಾಂತರ ಮಂದಿ ಆಗಮನ. ಬೆಂಗಳೂರು ಹೋಟೆಲ್ ರೂಮ್ಗಳ ಅಡ್ವಾನ್ಸ್ ಬುಕಿಂಗ್ ಹೌಸ್ಫುಲ್. ನ್ಯೂ ಇಯರ್ಗೆ ಕೌಂಟ್ ಡೌನ್ ಆರಂಭವಾಗಿದ್ದು ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ವಿವಿಧ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷ ಸೆಲೆಬ್ರೇಟ್ ಮಾಡೋದಕ್ಕೆ ಲಕ್ಷಾಂತರ ಮಂದಿ ಆಗಮಿಸ್ತಾ ಇದ್ದು, ಬೆಂಗಳೂರಿನ ಹೋಟೆಲ್ಗಳಲ್ಲಿ ಅದರಲ್ಲೂ 5 ಸ್ಟಾರ್ 3 ಸ್ಟಾರ್ ರೆಸಾರ್ಟ್ಗಳು ಸೇರಿ ಸುಮಾರು 50,000 ಹೋಟೆಲ್ ರೂಮ್ಗಳು ಅಡ್ವಾನ್ಸ್ ಬುಕಿಂಗ್ ಆಗಿವೆ. ಅಂದ್ರೆ ಬೆಂಗಳೂರಿನ ಹೋಟೆಲ್ ರೂಮ್ಗಳ 70% ರೂಮ್ಗಳು ಜನವರಿ 20ರ ತನಕ ಹೌಸ್ಫುಲ್ ಆಗಿವೆ. ಕಳೆದ ವರ್ಷದಿಂದ ಹೊಸ ವರ್ಷ ಬೆಂಗಳೂರು ನಗರ ಹಾಗೂ ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಕೋವಿಡ್ ಮುಗಿದ ಮೇಲೆ ಅದರಲ್ಲಿ ವಿಶೇಷವಾಗಿ ಈ ವರ್ಷದಲ್ಲಿ ಈಗಾಗಲೇ 50,000 ಕೊಠಡಿಗಳು ಬುಕ್ ಆಗಿದೆ. 70% ಬೆಂಗಳೂರು ನಗರದಲ್ಲಿರುವಂಥ ಎಲ್ಲ ಸ್ಟಾರ್ ಹೋಟೆಲ್ಗಳಲ್ಲಿ ಫುಲ್ಲಾಗಿದೆ. ಇನ್ನು ವಾಕಿನ್ ಗೆಸ್ಟ್ ಬರುವ ನಿರೀಕ್ಷೆಯಲ್ಲಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಅವೆಲ್ಲರೂ ಈ ಸಂದರ್ಭದಲ್ಲಿ ಕರ್ನಾಟಕವನ್ನು ಸಿಲೆಕ್ಟ್ ಮಾಡಿರುವುದು ಭಾಳ ಸಂತಸದ ವಿಷಯ. ಬೆಂಗಳೂರಿನಲ್ಲಿ 1,00,000ದಷ್ಟು ಹೋಟೆಲ್ ಬುಕ್ ಆಗಲು ಪ್ರಮುಖ ಕಾರಣ ಅಂದ್ರೆ ವಿದೇಶಗಳಲ್ಲಿ ಕ್ರಿಸ್ಮಸ್ಗೆ 1 ತಿಂಗಳು ರಜೆಯನ್ನ ಕೊಡ್ತಾರೆ. ಹೀಗಾಗಿ ವಿದೇಶಗಳಲ್ಲಿ ಕೆಲಸ ಮಾಡೋ NRIಗಳು ಬೆಂಗಳೂರಿಗೆ ಆಗಮಿಸ್ತಾರೆ. ಜೊತೆಗೆ ಸ್ಕೂಲ್ಗಳಿಗೆ ಕ್ರಿಸ್ಮಸ್ ಹಾಲಿಡೇ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ನಾರ್ತ್ ಇಂಡಿಯಾ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಉಳಿದ ಬೆಂಗಳೂರಿನ ಹೋಟೆಲ್ಗಳಲ್ಲಿ 20% ರೂಮ್ಗಳಿಗೂ ಹೆಚ್ಚಿನ ಬೇಡಿಕೆ ಬಂದಿದೆ. ಆದ್ರೆ ಹೀಗೆ ಬುಕ್ ಮಾಡಿ ಬರೋ ವಿದೇಶಿಗರು ಹೊರ ರಾಜ್ಯ ಹಾಗೂ ಹೊರ ಜಿಲ್ಲೆಗಳ ಜನರಿಗೆ ಕೊರೋನಾ ಹರಡುವ ಆತಂಕ ಹೆಚ್ಚಾಗಿದೆ. ಆದ್ರೆ ಕೊರೋನಾ ಗೈಡ್ಲೈನ್ಸ್ ಗಳನ್ನ ಸರ್ಕಾರ ಹೊರಡಿಸಿದ್ರೆ ಫಾಲೋ ಮಾಡ್ತೀವಿ, ಮಾಸ್ಕ್ ಸ್ಯಾನಿಟೈಸರ್ ಸೇರಿದಂತೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸ್ತೀವಿ ಅಂತಾರೆ ಹೋಟೆಲ್ ಅಸೋಸಿಯೇಷನ್ ಅವರು. ಈ ಒಂದು ವಿಚಾರದಲ್ಲಿ ನಾವು ನ್ಯೂ ಇಯರ್ಸ್ ಡೇನೇ ಅಂದಾಜು 600 ಕೋಟಿ ವ್ಯವಹಾರ ನಡೆಯಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದೇವೆ. ಈಗಾಗಲೇ ಕೊರೋನಾ ನಮಗೆ ಚಿರಪರಿಚಿತವಾದ ವೈರಿ. ಕಳೆದ 2 ವರ್ಷ ನಾವು ಅದರ ಅನುಭವಿಸಿದ್ದೇವೆ. ಇದರ ಜೊತೆಗೆ WHO ಆಗಲೇ ಹೇಳಿದೆ, ಇದು ಅಪಾಯಕಾರಿಯಾದಂಥ ಸಂದರ್ಭ ಅಲ್ಲ ಅಂತ. ಗಾಬರಿಯಾಗುವಂಥ ಅವಶ್ಯಕತೆ ಕೂಡ ಇಲ್ಲ. ಆದರೆ ಖಂಡಿತ ಜಾಗ್ರತೆಯಾಗಿರಬೇಕು, ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸರ್ಕಾರ ಯಾವುದೇ ಮಾರ್ಗಸೂಚಿ ಕೊಟ್ಟಲ್ಲಿ ಅದನ್ನು ನಾವು ಅನುಸರಿಸಲಿದ್ದೇವೆ. ಇನ್ನು ಹೋಟೆಲ್ ಉದ್ಯಮದಿಂದ ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ಸುಮಾರು 600 ಕೋಟಿಯಷ್ಟು ಆದಾಯ ಬರೋ ಅಂದಾಜು ಮಾಡಲಾಗ್ತಾ ಇದೆ. ಅರುಣಾ ಪಬ್ಲಿಕ್ ಟಿವಿ ಬೆಂಗಳೂರು.